ಇನ್ನು ಬೀದರ್ ನಗರದಲ್ಲಿ ಶಾಪಿಂಗ್ ಮಾಲ್ ಒಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿರುವ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬೀದರಿಂದ. ಬೀದರ್ನ ಈಸಿ ಬೈ ವೆಂಕಟೇಶ್ವರ ಶಾಪಿಂಗ್ ಮಾಲ್ ನ ಒಳಗೊಂಡಂತ ಜಿಕೆ ಟವರ್ ನಲ್ಲಿ ಈ ಒಂದು ಬೆಂಕಿ ಅವಘಡ ಕಾಣಿಸಿಕೊಂಡಿರುವಂತದ್ದು. ಹೌದು, ಬೀದರ್ ನಗರದ ಹೃದಯ ಭಾಗದಲ್ಲಿರುವಂತಹ ಈ ಒಂದು ಜಿಕೆ ಟವರ್ಸ್ ನಲ್ಲಿ ಏನು ಅಗ್ನಿ ಅವಘಡ ಸಂಭವಿಸಿದೆ. ನಗರದ ಬಸ್ ಸ್ಟ್ಯಾಂಡ್ ರಸ್ತೆಯಲ್ಲಿರುವಂತಹ ಜಿಕೆ ಟವರ್ ನಲ್ಲಿ ಇರುವಂತಹ ಶಾಪಿಂಗ್ ಮಾಲ್ಗಳಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಜಿಕೆ ಟವರ್ ನಲ್ಲಿ ಕಾಣಿಸಿಕೊಂಡಂತಹ ಸಣ್ಣ ಪ್ರಮಾಣದ ಹೊಗೆ ಆತಂಕದ ವಾತಾವರಣ ಅಲ್ಲಿ ಮನೆ ಮಾಡಿದೆ. ಜಿಕೆ ಟವರ್ ನಲ್ಲಿ ಲಾಸ್ಟ್ ಫ್ಲೋರ್ ನಲ್ಲಿರುವಂತಹ ಆ ಒಂದು ಫ್ಲೋರ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಅದನ್ನ ನಂದಿಸಲು ಹರಸಾಹಸ ಪಡಬೇಕಾಯ್ತು. ಯಾಕಂದ್ರೆ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಬಂದರೂ ಕೂಡ ಆ ಒಂದು 4ನೇ ಮಹಡಿಯ ಮೇಲೇರಿ ಅಲ್ಲಿ ಇರುವಂತಹ ಬೆಂಕಿಯನ್ನ ನಂದಿಸಲು ಹರಸಾಹಸವನ್ನ ಪಡಬೇಕಾಯ್ತು. ಜಿಕೆ ಟವರ್ ನಲ್ಲಿರುವಂತಹ ಈಸಿ ಬೈ ವೆಂಕಟೇಶ್ವರ ಶಾಪಿಂಗ್ ಮಾಲ್ ಅದೇ ಒಂದು ಟವರ್ಸ್ ನಲ್ಲಿ ಇರುವಂತದ್ದು. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದಿದ್ದಾರೆ. ಆದರೆ ಬೆಂಕಿ ನಂದಿಸಲು ಹರಸಾಹಸವನ್ನ ಅವರು ಮಾಡಬೇಕಾಯ್ತು. ಇವತ್ತು ಈ ಒಂದು ಅಗ್ನಿ ಅವಘಡ ಬೆಳ್ಳಂಬೆಳಗ್ಗೆ ಸಂಭವಿಸಿದ ಬಗ್ಗೆ ಮಾಹಿತಿ ಇದ್ದು, ಈ ಒಂದು ಕುರಿತು ನಮ್ಮ ಪ್ರತಿನಿಧಿ ದೇವರಾಜ್ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ. ದೇವರಾಜ್, ಏನು ಯಾವ ಶಾಪಿಂಗ್ ಮಾಲ್ ನಲ್ಲಿ ಯಾವ ರೀತಿಯ ಅಗ್ನಿ ಅವಘಡ ಸಂಭವಿಸಿದೆ ಹೇಳೋದಾದ್ರೆ? ಏನು ಬೀದರ್ ನಗರದ ಪ್ರಮುಖ ರಸ್ತೆ ಅಂದ್ರೆ ಏನು ಹೊಸ ಬಸ್ ನಿಲ್ದಾಣಕ್ಕೆ ಹೋಗುವ ದಾರಿಯಲ್ಲಿ ಬರುವಂತ ಶಾಪಿಂಗ್ ಮಾಲ್ ನಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿರೋದು ಅಂತ. ಓಕೆ, ಏನಾದ್ರೂ ಹಾನಿ ಆಯ್ತಾ? ಆ ಮಟ್ಟಿಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಿಂಗೆ ಏನಾದ್ರೂ ಹಾನಿ ಆಯ್ತಾ, ಅಥವಾ ಇನ್ನೇನು ಮಾಹಿತಿ ಅಪ್ಡೇಟ್ ಆಯ್ತಾ ಇಲ್ವಾ ಅಂತ? ಏನು ಜೆಕೆ ಟವರ್ಸ್ ನಲ್ಲಿರೋ ಜೆಕೆ ಕನ್ಸ್ಟ್ರಕ್ಷನ್ ಅಂದ್ರೆ ನಲ್ಲಿರೋ ಒಂದು ಮಹಡಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದು. ಅದ್ರ ಕೆಳಗಡೆ ಈಸಿ ಬೈ ಹಾಗೂ ಇನ್ನೊಂದು ವೆಂಕಟೇಶ್ವರ ಶಾಪಿಂಗ್ ಮಾಲ್ ಅನ್ನೋ ಕೂಡ ಇದು ಇರೋದ್ರಿಂದ ಶಾಪಿಂಗ್ ಮಾಲ್ ಆದ್ರೆ ಆ ಕೆಳಗಡೆ ಏನು ಬೆಂಕಿ ಬಂದಿಲ್ಲ ಅಂತ ತಿಳಿದು ಬಂದಿರೋದಲ್ಲ. ಏನೋ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಸಣ್ಣ ಮಟ್ಟದ ಹೊಗೆ ಕಾಣಿಸಿಕೊಂಡ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ಏನು ಆ ಬೆಂಕಿ ನಂದಿಸಲು ಆಕ್ಸಿಜನ್ ಸಹಾಯ ತಗೊಂಡು ಸಾಕಷ್ಟು ಇದು ಪ್ರಯಾಸ ಪಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅನ್ಬೋದು. ಓಕೆ ದೇವರಾಜ್, ನಿಮ್ಮ ಮಾಹಿತಿಗಾಗಿ ಬೀದರ್ ನಗರದಲ್ಲಿ ಒಂದು ಸಣ್ಣ ಮಟ್ಟಿಗೆ ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಆದ್ರೆ ಇಲ್ಲಿ ತನಕ ಯಾವುದೇ ರೀತಿಯ ಹಾನಿಯ ಬಗ್ಗೆ ಮಾಹಿತಿ ಅಪ್ಡೇಟ್ ಆಗಿಲ್ಲ. ನಮ್ಮ ಬೀದರ್ನ ಪ್ರತಿನಿಧಿ ದೇವರಾಜ್ ಅವರ ಜೊತೆ ಸಂಪರ್ಕ ಮಾಡಿ ಮುಂದಿನ ಮಾಹಿತಿಯನ್ನ ನೀಡಲಾಗುವುದು.